ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನಾವು ಜೀರಿಗೆಯ ಉಪಯೋಗದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಒಂದು ಮಸಾಲೆ ಈ ಜೀರಿಗೆ. ಇದಕ್ಕೆ ಹಲವು ಔಷಧೀಯ ಹಾಗೂ ಆರೋಗ್ಯಕರ ಉಪಯೋಗಗಳಿದ್ದಾವೆ. ಸೊ ಒಂದೊಂದಾಗಿ ಯಾವುದೆಲ್ಲ ಉಪಯೋಗ ಇದೆ ಜೀರಿಗೆಯನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಜೀರಿಗೆಯನ್ನು ತಿನ್ನೋದ್ರಿಂದ ಹೊಟ್ಟೆಯ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ಹೇಳ್ಬೋದು. ಜೀರ್ಣಕ್ರಿಯೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಜೀರಿಗೆ. ಅದರಿಂದ ನಮಗೆ ಹೊಟ್ಟೆ ಉಬ್ಬುವಿಕೆ ಅಥವಾ ಹೊಟ್ಟೆ ತುಂಬಿರುವಂಥ ಫೀಲು, ಅಜೀರ್ಣ, ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಗಳಿಗೆ ಜೀರಿಗೆ ಕಷಾಯ ರಾಮಬಾಣ ಅಂತ ಹೇಳ್ಬೋದು. ಜೀರಿಗೆನ ಕಷಾಯ ಮಾಡೇ ಕುಡಿಬೇಕು ಅಂತ ಏನಿಲ್ಲ. ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಂಡ ತಕ್ಷಣ ನೀವು ಜೀರಿಗೆನ ಹಾಗೇ ತಿಂದುಬಿಟ್ಟು ಸ್ವಲ್ಪ ನೀರು ಕುಡಿದ್ರೂ ಕೂಡ ಇದು ಗ್ಯಾಸ್ಟ್ರಿಕ್ಕಿಂದ ಬಂದಿದ್ರೆ ಪರಿಹಾರ ಸಿಗುತ್ತೆ ಹೊಟ್ಟೆ ನೋವಿಗೆ. ಎರಡನೇದಾಗಿ ಜೀರಿಗೆಯಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತಹೀನತೆಯನ್ನು ತಡೆಗಟ್ಟೋದಕ್ಕೆ ಇದು ಸಹಾಯ ಮಾಡುತ್ತೆ. ಮೂರನೇದಾಗಿ ಜೀರಿಗೆ ನೀರನ್ನು ನಿಯಮಿತವಾಗಿ ಕುಡಿತಾ ಬಂದರೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಸೊ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುವಂಥ ಶಕ್ತಿ ಈ ಒಂದು ಜೀರಿಗೆಯಲ್ಲಿ ಇದೆ. ಜೀರಿಗೆ ನೀರು ಅಥವಾ ಕಷಾಯ ಕುಡಿಯೋದ್ರಿಂದ ಚರ್ಮದ ಹೊಳಪು ಬರುತ್ತೆ. ನಮ್ಮ ಚರ್ಮದಕ್ಕೆ ಯಾವುದೇ ರೀತಿಯ ಸೋಂಕುಗಳಿದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಜೀರಿಗೆ ನೀರನ್ನು ಕುಡಿಯೋದ್ರಿಂದ. ಇನ್ನು ಜೀರಿಗೆಯನ್ನು ಪ್ರತಿನಿತ್ಯ ನಿಯಮಿತವಾಗಿ ಸೇವಿಸ್ತಾ ಬಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ. ಮಧುಮೇಹವನ್ನು ನಿಯಂತ್ರಣ ಇಡೋದಕ್ಕೆ ಈ ಒಂದು ಜೀರಿಗೆ ತುಂಬ ಸಹಾಯಕಾರಿ ಅಂತ ಹೇಳ್ಬೋದು. ಇನ್ನು ಬೆಳಿಗ್ಗೆ ಜೀರಿಗೆ ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸಿ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಕರಗತ್ತೆ. ಸೊ ಕೊಬ್ಬು ಕರಗಿದ್ರೆ ಆಟೋಮೆಟಿಕ್ಕಾಗಿ ತೂಕ ಕಡಿಮೆ ಆಗುತ್ತೆ. ಸೊ ಡಯಟ್ ಮಾಡೋರಿಗೆ ಕೂಡ ಈ ಜೀರಿಗೆ ಒಂದು ಉತ್ತಮ ಆಹಾರ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ಜೀರಿಗೆ ಕಷಾಯ ಕುಡಿಯೋದ್ರಿಂದ ಗಂಟಲು ನೋವು, ಕೆಮ್ಮು, ಶೀತ ಇತ್ಯಾದಿ ಗಂಟಲಿನ ಸಮಸ್ಯೆಗಳಿಗೆ ಕೂಡ ಇದು ಪರಿಹಾರವನ್ನು ಕೊಡುತ್ತೆ. ಹಾಗಾದರೆ ಈ ಜೀರಿಗೆಯನ್ನು ಬಳಸೋದು ಹೇಗೆಪ್ಪ ಅಂತಂದರೆ, ಜೀರಿಗೆ ನೀರನ್ನು ಮಾಡ್ಕೊಂಡು ಕುಡಿಬೋದು, ಜೀರಿಗೆ ಕಷಾಯವನ್ನು ಮಾಡಿಕೊಂಡು ಸಹ ಕುಡಿಬೋದು, ಇಲ್ಲ ನಾವು ದಿನನಿತ್ಯ ಬಳಸುವಂಥ ಆಹಾರ ಪದಾರ್ಥಗಳಲ್ಲಿ ಸೇರಿಸಿ ಕೂಡ ತಿನ್ಬೋದು. ಜೀರಿಗೆ ನೀರು ಮಾಡೋದು ಹೇಗೆ ಅಂತಂದರೆ, 1 ಗ್ಲಾಸ್ ನೀರಲ್ಲಿ 1 ಚಮಚ ಜೀರಿಗೆಯನ್ನು ಹಾಕಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಬಿಸಿ ಇರುವಾಗಲೇ ಕುಡಿಬೇಕು. ಸೊ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಇದು ಹೊಟ್ಟೆಯ ಸಮಸ್ಯೆಗಳಾದಂಥ ಜೀರ್ಣಕ್ರಿಯೆ ಆಗಿಲ್ಲ ಅಂತಂದರೆ ಜೀರ್ಣಕ್ರಿಯೆ ಆಗುತ್ತೆ. ಸೊ ತೂಕ ಇಳಿಕೆ ಮಾಡೋದಕ್ಕೆ ಕೂಡ ಇದು ಒಂದು ಜೀರಿಗೆ ನೀರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಎರಡನೇದಾಗಿ ಜೀರಿಗೆ ಕಷಾಯ. ಜೀರಿಗೆಗೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಶುಂಠಿ, ತುಳಸಿ ಕುಡಿ ಇದನ್ನೆಲ್ಲ ಹಾಕಿಬಿಟ್ಟು ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಶೀತ ಕೆಮ್ಮು ಬರುವಂತಹ ಗಂಟಲಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಜೀರಿಗೆಯನ್ನು ಸಾಮಾನ್ಯವಾಗಿ ವೆಜ್ ಅಡುಗೆ ಮಾಡುವಾಗ ಪ್ರತಿಯೊಂದು ಸಾರು, ಹುಳಿ, ಪಲ್ಯ ಮಾಡುವಾಗ ಕೂಡ ನಾವು ಜೀರಿಗೆಯನ್ನು ಬಳಸ್ತೀವಿ. ಇಲ್ಲಾಂದರೆ ಜೀರಿಗೆ ಪುಡಿಯನ್ನು ಮಾಡಿಟ್ಕೊಂಡು ಆದರೂ ನಾವು ಬಳಸ್ತೀವಿ. ಸೊ ಇದರಿಂದ ಹೊಟ್ಟೆಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇಲ್ಲ ನಮಗೆ ಯಾವುದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನಾವು ಬರೀ ಜೀರಿಗೆಯನ್ನು ಬಾಯಿಗೆ ಹಾಕ್ಕೊಂಡು ಜಗಿದು ನೀರು ಕುಡಿಯೋದ್ರಿಂದ ಕೂಡ ನಮಗೆ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದಿಷ್ಟು ಜೀರಿಗೆಯ ಉಪಯೋಗಗಳಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಹೇಳಿ ಅಂದ್ಕೊಳ್ತೀನಿ. ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.